ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಏನ್ ವಿಶೇಷ? ಸೋಮವಾರ ದಿನ ಯಾರನ್ನ ಕರೆಸ್ತಾ ಇದ್ದೀರಾ? ಯಾವ ಅಡುಗೆನ ತೋರಿಸ್ತಾ ಇದ್ದೀರಾ? ನಾವೆಲ್ಲ ಕಾಯ್ತಾ ಇದೀವಿ. ಏನಾದ್ರು ವಿಶೇಷ ಉಂಟಾ? ವಿಶೇಷ ಇದೆ. ಇವತ್ತು ತಿರ್ಗಾ ನಾಳೆ ಮಹಾಶಿವರಾತ್ರಿ, ಅದಕ್ಕೆಲ್ಲ ಏನು ಪ್ರಿಪರೇಷನ್ ಮಾಡ್ಕೋಬೇಕು, ಏನೇನು ಮಾಡಬಾರ್ದು. ಓಕೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ನಿಮಗೂ ಇದೆ. ನಮ್ಮ ಕಾರ್ಯಕ್ರಮದಲ್ಲಿ ಕನ್ಫ್ಯೂಷನ್ ಎಲ್ಲ ಸಾಲ್ವ್ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ. ಕೃಷ್ಣಪ್ಪನವ್ರು ಬರ್ತಾ ಇದ್ದಾರೆ. ಕೃಷ್ಣಪ್ಪ ಬಂದು ಸೋಮವಾರ ಏನ್ ಮಾಡ್ತಾರೆ ಸಾರ್? ಅವ್ರದ್ದೇನಿದ್ರು ಮಂಗಳವಾರದ ಕೆಲಸ ತಾನೇ ಅಂತ ಇದ್ದೀರಾ? ನೋ, ಸೋಮವಾರ ಸಾರ್ ನನಗೂ ಒಳ್ಳೆ ವೆಜಿಟೇರಿಯನ್ ವೆಜ್ ಅವ್ರದ್ದು ತುಂಬಾ ಚೆನ್ನಾಗಿ ಬರುತ್ತೆ ರೆಸಿಪಿಗಳು, ನೀವು ನಮ್ಗೆ ಕರ್ಸಿಲ್ಲ ಅಷ್ಟೇ ಅಂತ ಇದ್ದಾರೆ. ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ನಮಸ್ಕಾರ ಕೃಷ್ಣಪ್ಪನವರೇ, ಬನ್ನಿಪ್ಪ. ನಮಸ್ಕಾರ. ತುಂಬಾ ಜನಕ್ಕೆ ಕನ್ಫ್ಯೂಷನ್. ಕೃಷ್ಣಪ್ಪ ನಮಸ್ಕಾರ. ಏನ್ ಸರ್, ಅವರು ಮಂಗಳವಾರ ಕರ್ಸ್ಬೇಕು, ನೀವು ಬುಧವಾರ ಕರ್ಸ್ಬೇಕು, ಗುರುವಾರ ಸೋಮವಾರ ಕೃಷ್ಣಪ್ಪನ್ ಏನ್ ಕೆಲಸ ಅಂತ ಏನ್ ಮಾಡಿಸ್ತಾ ಇದ್ದೀರಾ? ನೀವೇನ್ ತೋರಿಸ್ತಾ ಇದ್ದೀರಾ? ಟೊಮೆಟೊ ಬಾತ್ ಮಾಡಿ ತೋರ್ಸೋಣ ಅಂತ. ಟೊಮಾಟೊ ಬಾತ? ಹ್ಞೂ ಸರ್, ನನ್ನ ಹತ್ರ ಎಷ್ಟು ಜನ ಕೇಳಿದಾರೆ ಗೊತ್ತಾ, ಏನ್ ಟೊಮೆಟೊ ಬಾತ್ ತೋರ್ಸೋದು, ಅದೇನು ವಿಶೇಷ ಅಂತಾರೆ. ಅಂದ್ರೆ ತುಂಬಾ ಜನ ಲೇಡೀಸ್ ನನ್ನ ಕೇಳಿದ್ದಾರೆ, ಅಯ್ಯೋ ಟೊಮೆಟೊ ಬಾತ್ ಮಾಡೋ ರೀತಿ ಗೊತ್ತಿಲ್ಲ, ಅದನ್ನ ದಯವಿಟ್ಟು ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಅದನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಜನ ಲೇಡೀಸ್ ಅವ್ರು ಬಂದಿರ್ತಾರೆ, ಕೇಳ್ಕೊಂಡ್ಬಿಟ್ಟಿದೆ ಕೃಷ್ಣಪ್ಪ ಅವ್ರ ಹತ್ರ ಟೊಮೊಟೊ ಬಾತ್ ತೋರಿಸಿ ಅಂತ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮ ಟೊಮೊಟೊ ಬಾತ್ ಅನ್ನ ತೋರಿಸ್ತಾ ಇದ್ರೆ, ಟೊಮೊಟೊ ಬಾತ್ ಮಾಡಕ್ಕೆ ಏನೇನ್ ತಂದಿದ್ರೆ ಕೃಷ್ಣಪ್ಪ? ಟೊಮೆಟೊ ಬಾತ್ ಬೇಕಾಗುವ ಸಾಮಗ್ರಿಗಳು: ಜೀರಾ ಅಕ್ಕಿ, ಟೊಮ್ಯಾಟೊ, ಈರುಳ್ಳಿ, ಹಿದಕವರೆ ಬೇಳೆ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಚಕ್ಕೆ, ಲವಂಗ, ಏಲಕ್ಕಿ, ಗರಂ ಮಸಾಲ, ಅರಿಶಿನ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಈ ಟೊಮೆಟೊ ಏನೋ ಮಾಡ್ಕೊಂಡ್ ಬಂದಿದ್ದೀರಾ ಇದಕ್ಕೆ? ಟೊಮೆಟೊ ಅದೇ ವಿಶೇಷ. ಏನ್ ಮಾಡಿದೀರಾ? ಟೊಮೆಟೊ ಚೆನ್ನಾಗಿ ಬೇಯಿಸ್ಬಿಟ್ಟಿದೀನಿ, ಇಲ್ಲಿ ಕಾಲಾವಕಾಶ ಇಲ್ಲ ಅಂದ್ಬಿಟ್ಟು ಅದು ಹೇಳ್ತೀವಿ ನಾವು ಇಲ್ಲ ಮಾಡುವಾಗ. ಹೇಳೋಣ ಒಂದು ಈಗ ಕುಕ್ಕರ್ ಕೊಟ್ಬಿಡಿ. ಓಕೆ, ಕುಕ್ಕರ್ ಇಟ್ಟಾಯ್ತು. ಹಾಕಿ ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಏನಂದ್ರು ಕೃಷ್ಣಪ್ಪ, ಇದನ್ನ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೋಬಹುದು ಅಂದ್ರೆ ಹಬ್ಬದ ಮಾನ್ಯ ದಿನ ಹಬ್ಬ ಮಾಡ್ತಾರೆ. ಹಬ್ಬ ಅವರು ಭಾನುವಾರಕ್ಕೆ ಏನಿದ್ರು ವೆಜ್ ಎಲ್ಲ ನಾನ್ ವೆಜ್ ಎಲ್ಲ ಎಂಡು. ಓಕೆ, ಸೋಮವಾರದಿಂದ ಕಂಟಿನ್ಯೂ ಹಬ್ಬದ ವಿಶೇಷಗಳು ಶುರು ಆಗುತ್ತಲ್ವಾ? ಅಲ್ಲ, ಹಬ್ಬಕ್ಕೆ ಶಿವರಾತ್ರಿ ಹಬ್ಬಕ್ಕೆ ರಜಾ ನಿಮ್ ಅಂಗಡಿ? ಸರ್ ರಜಾ ಸರ್, 4 ರಜಾ. ಮಂಗಳವಾರ ಅಂಗಡಿ ಕ್ಲೋಸ್, ಬುಧವಾರ ತೆಗೆದ್ಬಿಡ್ತೀರಾ? ತೆಗಿತೀವಿ. ಅದ್ ಹೆಂಗ್ರಿ, ಬುಧವಾರ ತಾನೇ ಹಬ್ಬ ಸರ್? ಶಿವರಾತ್ರಿ ಹಬ್ಬ ಏನಪ್ಪ, ರಾತ್ರಿ ಮಾಡೋ ಹಬ್ಬ ತಾನೇ ಅದು? ಬೆಳಗ್ಗೆ ಶುರು ಶುರು ಮಾಡ್ಬಿಡ್ತೀರಾ? ಶುರು ಮಾಡ್ಬಿಡ್ತಾರೆ ಅದೇ ಕೆಲಸ. ಓಕೆ 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 ಓಕೆ. ಇದಕ್ಕೆ ಪರಿಮಳಕ್ಕೆ ಒಂದೆರಡು ಚಕ್ಕೆ ಲವಂಗ ಹಾಕೊಳ್ಳೋಣ, ಏಲಕ್ಕಿ 2, ಓಕೆ, ಚಕ್ಕೆ 1-2 ಹಾಕೋಣ. ಆಯ್ತು. ಲವಂಗ 1-2 ಸುಮ್ಗೆ ಸಿಂಪಲ್ ಆಗಿ. ಓಕೆ. ಅಂತೂ ಈ ವರ್ಷದ ಮೊದಲನೇ ರಜಾ ನಿಮ್ಮ GFC ಇಂದ ಮೊದಲನೇ ರಜಾ ಬರ್ತಾ ಇರೋದು. ಸರ್ ಈರುಳ್ಳಿ ಹಾಕೊಳ್ಳೋಣ. ಹಾಕ್ಬಿಡಿ ಸರ್. ಟೊಮೆಟೊ ಬಾತ್ ಒಬ್ಬೊಬ್ರು ನಂತರ ಬಾತ್ಗಳು ಮಾಡ್ತಾರೆ. ಈ ಬಾತ್ ಅಲ್ಲಿ ವಿಚಿತ್ರವಾದ ಬಾತ್ಗಳೆಲ್ಲ ಇದೆ. ಇದು ಟೊಮೆಟೊ ಬಾತ್ ಹೋಟೆಲ್ಗಳಲ್ಲಿ ಮಾಡೋ ಟೊಮೆಟೊ ಬಾತ್, ಇದು ಮನೆ ಮಾಡೋ ಟೊಮೆಟೊ ಬಾತ್. ಇದು ಹೋಟೆಲ್ಗಳಲ್ಲಿ ಟೊಮೆಟೊ ಬಾತ್ ಯಾವ ರೀತಿ ಮಾಡ್ತಾರೋ ಸಿಗುತ್ತೆ. ಇದು ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಸಿಗುತ್ತೆ ಸರ್, 7:30 ಸಿಗುತ್ತೆ. ಓಕೆ ಓಕೆ. ಏನ್ ಕಾಂಬಿನೇಷನ್ ಇದಕ್ಕೆ? ಇದಕ್ಕೆ ಒಂದು ಆಮ್ಲೆಟ್ ಕೊಡ್ತೀವಿ. ಹಬ್ಬದ ದಿನ ಇವೆಲ್ಲ ಮಾತಾಡ್ಬಿಡಿ ನೀವು. ನಾವು ಅಂಗಡಿಲಿ ಕೊಡ್ತೀವಿ. ಅಂಗಡಿಲಿ ಕೊಡ್ತೀರಾ? ಅಂಗಡಿಲಿ ಕೊಡ್ತೀವಿ. ನೋಡ್ರಿ ಹೆಂಗೆ ಇವರು, ಒಳ್ಳೆ ಕತೆ ಆಯ್ತು. ಅಂಗಡಿಲಿ ಕೊಡ್ತೀವಿ ಅಷ್ಟೇ. ಮತ್ತೆ ನಾವೇನ್ ಮಾಡ್ಕೊಳ್ಳೋದು? ಸೈಡ್ಸ್ ಚಟ್ನಿ ಸಾಕು. ಚಟ್ನಿ ಇದ್ರೆ ಸಾಕು. ಚಟ್ನಿ ಮಾಡ್ತೀವಿ. ಓಕೆ. ಈರುಳ್ಳಿ ಚೆನ್ನಾಗಿ ಬಾಡಿಸ್ಬೇಕು. ಬಾಡ್ಸಾದ್ಮೇಲೆ ಟೊಮಾಟೋನೇ ಜಾಸ್ತಿ ಬಾಡಿಸ್ಬೇಕಾಗಿರೋದು. ಹೌದಾ? ಅದಕ್ಕೆ ನಾನು ಬಾಡ್ಸ್ಕೊಂಡ್ ತಂದ್ಬಿಟ್ಟಿದ್ದೆ, ಸಾಮಿ ಅವಕಾಶ ಇಲ್ಲ ಅಂದ್ಬಿಟ್ಟು. ಅದನ್ನ ಸ್ವಲ್ಪ ನೀಟಾಗಿ ಟೊಮಾಟೋನ ಬಾಡ್ಸ್ಕೊಂಡ್ಬಿಟ್ರೆ ಅವರು ಟೇಸ್ಟ್. ಟೊಮಾಟೋ ಹೆಸರಲ್ಲಿ ಟೊಮಾಟೋ ಬಾತ್ ಇರ್ಬೇಕಾದ್ರೆ ಟೊಮಾಟೋ ಸಂಪೂರ್ಣ ಕರಗಿರ್ಬೇಕು. ಅದನ್ನ ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು, ಅದೇ ಟೊಮಾಟೋ ಬಾತ್ ಆಗೋಗುತ್ತೆ ಆಟೋಮೆಟಿಕ್. ಇತಿಬೇಳೆನು ಬಯಲ್ ಮಾಡ್ಬಿಟ್ಟಿದೀವಿ. ಸ್ವೀಟ್ ಗಿಡ ಮಾಡ್ತೀರಾ ಕೃಷ್ಣಪ್ಪ ನೀವು? ಏನೋ ಸ್ವೀಟ್ ಅದೇ, ಏನು ಪಾಯಸದಲ್ಲಿ ಮಾಡ್ಕೊಟ್ಟಿದ್ದೀರ ಸರ್ ಒಂದ್ಸರಿ? ಏನ್ ಮಾಡ್ಕೊಟ್ಟಿದ್ರಿ? ಮಾಡ್ತೀವಿ. ಸ್ವೀಟ್ ಕೇಳಿದ್ರೆ ಜ್ಞಾಪಿಸ್ಕೊಳ್ಳಿ, ಏನಾರ ಮಾಡಿದಿರಾ ಸ್ವೀಟ್ ನೀವು ಅಂತ? ಖಂಡಿತ ಸರ್. ಇದು ಚಿಕನ್ ಸ್ವೀಟು, ಮಟನ್ ಸ್ವೀಟ್ ಅಲ್ಲ, ಮಾಮೂಲಿ ಸ್ವೀಟು. ಇದು ಬಾಸುಮತಿ ರೈಸ್ ಅಲ್ಲಿ ಪಿರ್ಣಿ ಮಾಡ್ತೀರಾ? ಮಾಡ್ಕೊಡ್ತೀವಿ. ಆಮೇಲೆ ಅಷ್ಟೇ, ಅದೊಂದೇ. ಓಕೆ, ಹೆಂಗೆ ನೋಡಿದ್ರಾ? ಈಗ ಈ ಸೊಪ್ಪು 3 ತರದ ಸೊಪ್ಪು ಇದೆ. ಓಕೆ, ಏನೇನಿದೆ? ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು. ಓಕೆ. ಖಾರಕ್ಕೆ 2 ಹಸಿಮೆಣಸಿಗೆ ಹಾಕೊಳ್ಳೋಣ. ಇಷ್ಟೇ? ಇದೇ ಖಾರ ಕೊಡೋದಲ್ವಾ? ಅದೇ ಕೊಡೋದು ಖಾರ.
ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಎಲ್ಲೋ ಪೌಡರ್ ಅರಿಶಿನ ಪುಡಿ ಯೂಸ್ ಮಾಡ್ತಾ ಇದೀವಿ. ಸ್ವಲ್ಪ ಸಾಕು ಸರ್. ನೀವು ಶಿವರಾತ್ರಿ ಎಲ್ಲ ಹೋಗ್ತಿದ್ರಿ ಸರ್ ದೇವಸ್ಥಾನಕ್ಕೆ? ಯಾರು ನೀವು? ಅಯ್ಯೋ, ನಾವು ಮಹಾಶಿವನ್ ಭಕ್ತರು. ಹಾಂ, ರಾತ್ರಿ ದೇವಸ್ಥಾನದಲ್ಲೇ ಕಳಿತೀವಿ. ಸರಿ ಸರ್. ಯಾಕೆ ಹಂಗೆ ಕಾಣಲ್ವಾ ನಾವು? ನಮ್ಮನ್ನು ಕರ್ಕೊಂಡ್ರೆ ನಾವು ಜೊತೆಲಿ ಬರ್ತೀವಿ. ಏ, ಈಗ ಟೊಮೊಟೊ ಹಾಕೊಳ್ಳೋಣ. ಹಾಕಿ. ಟೊಮೊಟೊನ ಇದನ್ನ ಹೇಳಿದೀನಿ ಫಸ್ಟೇನೆ. ಇದನ್ನ ಏನ್ ಮಾಡಿದೀರಾ ನೀವು? ಚೆನ್ನಾಗಿ ಬೇಯಿಸ್ಕೊಂಡಿದ್ದೀರಾ? ಬೇಯಿಸ್ಕೊಂಡಿದ್ದೀವಿ ಅಷ್ಟೇ. ಅಷ್ಟೇನೆ, ಎಣ್ಣೆಗೆ ಏನ್ ಹಾಕಿಲ್ಲ? ಏನಿಲ್ಲ, ಬರೀ ಟೊಮೆಟೊ ಬೇಯಿಸ್ಕೊಂಡಿರೋದು. ಹಾಂ, ಬೇಯಿಸ್ಕೊಂಡ್ರೆ ಟೊಮೊಟೊ. ಯಾಕೆ ಬೇಯಿಸಿದ್ರೆ ಇಲ್ಲಿ ಕಾಲಾವಕಾಶ ಇರಲ್ವಲ್ಲ, ಓಕೆ. ಅದಕ್ಕೋಸ್ಕರ ಟೊಮೊಟೊ ಬಾತ್ ಮಾಡಬೇಕಾದ್ರೆ ಮೇನ್ ಇದೆ ಓಕೆ, ಕಾನ್ಸೆಪ್ಟು. ಹೌದು. ಏನ್ ಟೊಮೊಟೊ ಬಾತ್ಗೆ ಟೊಮೊಟೊ ಹಾಕಿ ಟೊಮೊಟೊ ಬಾತ್ ಮಾಡಕ್ ಸಾಧ್ಯ? ಮಾಡಕ್ಕಾಗಲ್ಲ. ಹ್ಮ್, ಏನು ಹಚ್ಬಿಟ್ಟು ಹಾಕ್ಬಿಡ್ತಾರೆ. ಓಕೆ. ಅದು ಇನ್ನೂ ಬೆಂದೇ ಇರಲ್ಲ, ತಕ್ಷಣ ಅಕ್ಕಿ ಹಾಕ್ಬಿಡ್ತಾರೆ. ಓಕೆ. ಅನ್ನದೊಳಗೆ ಅದು ಬೆರಿಬೇಕು, ಅನ್ನದೊಳಗೆ ಬೆರ್ತೋಗ್ಬಿಡ್ಬೇಕು. ಟೊಮೆಟೊನೇ ಸಿಗ್ಬಾರ್ದು. ಅವಾಗ ಅದು ಟೊಮೊಟೊ ಬಾತ್ ಅಂತ ಅದಕ್ಕೆ ಅರ್ಥ. ಕರೆಕ್ಟ್ ಸರ್. ನೋಡಿ, ನಿಮ್ ಟೊಮೊಟೊ ಇಲ್ಲಿ ಕಾಣಿಸಲ್ಲ, ಅನ್ನದಲ್ಲಿ ಕಾಣಿಸಲ್ಲ, ನೋಡ್ಕೊಳ್ಳಿ. ಓಕೆ, ಕಂಪ್ಲೀಟ್ ಆಗಿ ಇದಾಗಿದೆ ಅದು. ಇದಕ್ಕೆ ಖಾರ ಮೆಣಸಿನಕಾಯಿಂದನೇ ಸಾಕಾಗುತ್ತಾ? ಅಷ್ಟೇನೆ ಖಾರ? ನಮ್ದು ಜೇಬ್ಸ್ ಇದು ಒಂದು ಸ್ಪೂನ್ ಹಾಕ್ತೀವಲ್ಲ. ಓಕೆ ಓಕೆ. ಇತಿ ಬೆಳೆ ಇದು ಇದ್ಕಿದ್ ಬೆಳೆ ಇದೇ ಇದಕ್ಕೆ ಟರ್ನಿಂಗ್ ಪಾಯಿಂಟ್. ಹಾ, ಟರ್ನಿಂಗ್ ಪಾಯಿಂಟ್. ಎಸ್ ಎಸ್. ಶಿವರಾತ್ರಿ ಹಬ್ಬಕ್ಕದಷ್ಟೊಳಗೆ ಮೋಸ್ಟ್ಲಿ ಎಂಡ್ ಆಗ್ಬಿಟ್ಟಿರ್ಬೋದು. ಎಂಡಿಂಗ್ ಅದು ಏನು ಸಿಗ್ತಾ ಇರಲ್ಲ. ಯೆಲ್ಲೋ ಕಲರ್ ಕಾಳು ಆಗ್ಬಿಟ್ಟಿರುತ್ತೆ, ಹಸಿರು ಕಲರ್ ಕಾಳೆಲ್ಲ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಆದ್ರೂ ಈ ಸರಿ ಈ ಬಾತ್ಗೆ ಒಂದ್ಸರಿ ತಂದು ಮಾಡು, ಶಿವರಾತ್ರಿಗೆ ಮುಗಿಸ್ಬಿಡಿ. ಏನಂತೀರಿ ಕೃಷ್ಣಪ್ಪ? ಸರ್, ಓಕೆ, ಖಂಡಿತ ಬೊಂಬಾಟ್. ಟೊಮೊಟೊದಲ್ಲಿ ಇತ್ಕಿ ಬೆಳೆ ಮಾಡ್ಬೋದು. ಹಬ್ಬ ಒಳ್ಳೆ ಕಾನ್ಸೆಪ್ಟ್ ತೋರಿಸಿದ್ದಾರೆ ಅಂತ. ಹೌದು. ನಮ್ದು ಜೇಪ್ಸಿ ಗರಂ ಮಸಾಲ. ಓಕೆ, ಜೆಎಫ್ಸಿ ಗರಂ ಮಸಾಲ, ಕೃಷ್ಣಪ್ಪನವರ ಗರಂ ಮಸಾಲ. 13 ಐಟಮ್ಗಳನ್ನ ಹಾಕಿ ಮಾಡಿರ್ತಕ್ಕಂಥ ಗರಂ ಮಸಾಲ. ಇದು ನೀವೇ ಮಾಡ್ಕೋಬಹುದು, ಮಾಡ್ಕೊಳಕ್ ಆಗಲ್ಲ ಅಂದ್ರೆ ತಗೋಬಹುದು. 1 kg ಅಕ್ಕಿಗೆ ನೀವು ಹಾಕೋಬೇಕಾಗಿರೋದು 1.5 ಸ್ಪೂನ್ ಮಾತ್ರ. ಅದರಿಂದ ನೀವೇನೋ ಅದೆಲ್ಲ ಹಾಕಿ ಹುರಿದು ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೋಬಹುದು. ನಾವು ಹುರ್ಕೊಳಕ್ ಆಗಲ್ಲ, ಟೈಮ್ ಇಲ್ಲ ಅಂದ್ರೆ ಕೃಷ್ಣಪ್ಪ ಅವ್ರು ಕಾಂಟ್ಯಾಕ್ಟ್ ಮಾಡಿ. ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಅರ್ಧ ಸ್ಪೂನ್ ಸಾಕ? ಅರ್ಧ ಕೆಜಿ ಅಕ್ಕಿ ಇರೋದು. ಓಕೆ ಓಕೆ ಓಕೆ. ಅದೊಂಥರ ದಶಗುಣಿ ತರ ಇವ್ರದ್ದು ಗರಂ ಮಸಾಲ. ವೆಜ್ಗೂ ಅದೇ, ಚಿಕನ್ ಬಿರಿಯಾನಿಗೂ ಅದೇ, ಮಟನ್ ಬಿರಿಯಾನಿಗೂ ಅದೇ. ಆಕ್ಚುಲಿ ಬಂದು ಚಿತ್ರಾನ್ನಕ್ಕೆ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ. ಚಿತ್ರಾನ್ನ ಮಾಡಲ್ವ ನೀವು? ನಿಮ್ಮ ಮಸಾಲ ಚಿತ್ರಾನ್ನ ಖಂಡಿತ ಹಾಕ್ಬೋದು. ಅದಕ್ಕೂ ಹಾಕ್ತೀರಾ? ಏನ್ ಬೇಕಾದ್ರೆ ಹಾಕೊಳ್ಳಿ, ಅದಕ್ಕೊಂದು ಸ್ಪೂನ್ ಹಾಕಿ ಟೇಸ್ಟ್ ನೋಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ಒಂದು 13 ತರ ಮಸಾಲೆ ಒರಿಜಿನಲ್ ಇದೆ. ಜಸ್ಟ್ ಒಂದು ಸ್ಪೂನ್ ಹಾಕೊಂಡ್ರೆ ಎಲ್ಲಕ್ಕೂ ಫ್ಲೇವರ್ ಇರ್ತದೆ. ಓಕೆ ಓಕೆ. ಅದಿಲ್ಲೇನು ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಓಕೆ ಸರ್, ರೆಡಿ ಇದೆ. ಇದು ರೆಡಿ ಇದೆಯಾ? ಆಗೋಯ್ತು. ಇವಾಗ ಏನ್ ಮಾಡ್ಬೇಕು? ರುಚಿ ತಕ್ಕ ಉಪ್ಪು ಹಾಕೋಣ. ರೈಸ್ ಸೇರ್ಸ್ಬಿಟ್ರೆ ಆಗೋಯ್ತು. ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್, ಹಾಕಿ ಸರ್. ಕೃಷ್ಣಪ್ಪ ಅವ್ರ ನಂಬರ್ನ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ. ಆ ನಂಬರ್ನ ಬರ್ಕೊಂಡು ನಿಮ್ಗೆ ಏನಾದ್ರು ಗರಂ ಮಸಾಲ, ಬಿರಿಯಾನಿ ಏನಾರ ಇನ್ಫಾರ್ಮೇಶನ್ ಬೇಕಾಗಿರಿ ಕೃಷ್ಣಪ್ಪ ಅವ್ರಿಗೆ ಫೋನ್ ಮಾಡಿ ತಲೆನ ತಿನ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಏನೂ ಇಲ್ಲ, ತಲೆ ಕೂದೆಲ್ಲ ಬಿದ್ದೋಗಿದೆ. ಮೊದಲು ಸ್ವಲ್ಪ ಕೂದಿತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ. ಈ ಪ್ರೋಗ್ರಾಮ್ ಮಾಡಿ 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 ಅವ್ರಿಗೂ ಜನಗಳು ತಲೆ ತಿಂದು ತಿಂದು ಕೂದೆಲ್ಲ ಬಿದ್ದೋಗ್ಬಿಟ್ಟಿದೆ. ನೋ ಪ್ರಾಬ್ಲಮ್. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಸಾವಧಾನವಾಗಿ ಉತ್ತರ ಕೊಡ್ತಾರೆ. ಆರಾಮಾಗಿ ಅವ್ರ ಹತ್ರ ಕಲ್ತ್ಕೋಬಹುದು ನೀವು. ಅಲ್ವಾ ಕೃಷ್ಣಪ್ಪನವ್ರೆ? ಖಂಡಿತ ಸರ್. ಕಲಿಯೋ ಆಸಕ್ತಿ ಇದೆ, ಕಲ್ತ್ಕೋಬಹುದು. ಬಂದ್ವಿ. ಎಸ್, ನಾವು ಕಲಿಸ್ತೀವಿ, ಕಲ್ಸಕ್ಕೆ ರೆಡಿ ಇದ್ದೀವಿ. ಯಾರಿಗೆ ಆಸಕ್ತಿ ಇದೆಯೋ ಓಕೆ, ನಮ್ಮ ಅಂಗಡಿ ಬಂದ್ರೆ ಖಂಡಿತ ಕಲಿಸ್ತೀವಿ. ಆಸಕ್ತಿ ಇರ್ಬೇಕಷ್ಟೇ ಅವ್ರಿಗೆ. ಆಸಕ್ತಿ ಇದ್ರೆ ಖಂಡಿತ ಕಲಿಸೋಣ. ಟೈಮಿಂಗ್ಸು ಬೆಳಗ್ಗೆ ಅವ್ರ ಟೈಮಿಗೆ ಇದ್ರೆ ಬರ್ಲಿ, ಇಲ್ಲ 4 ಗಂಟೆ ಬೆಳಗ್ಗೆ 4 ಗಂಟೆಗೆ ಬಂದ್ರೆ ನೀಟಾಗಿ ಈರುಳ್ಳಿ ಹೆಚ್ಚೋದ್ರಿಂದ ಹೇಳ್ಕೊಡ್ತಾರೆ. ಹಂಗೆ ಹೆಚ್ಕೊಂಡು ಕಲ್ತ್ಕೋಬಹುದು ಕೆಲಸನ. ಆಗೋಯ್ತಷ್ಟೇ. ಅಷ್ಟೇನಾ? ಆಯ್ತು. ಕುಕ್ಕರ್ ಕೂಗಿಸ್ಬಿಟ್ರೆ ಫಿನಿಶ್. ನೋಡಿ, ಟೊಮೆಟೊ ಇದು ಕಾಣಿಸಲ್ಲ, ನೋಡಿದ್ರಾ? ಹೌದು, ಟೊಮೆಟೊ ಬಾತಲ್ಲಿ ಟೊಮೆಟೊ ಇಲ್ದೇ ಹೆಂಗ್ರಿ? ಟೊಮೆಟೊ ಕಾಣಿಸ್ಬೇಡ ಸರ್. ಅದು ಟೊಮೆಟೊ ರುಚಿ ಇರಬೇಕು. ರುಚಿ ಇರಬೇಕು, ಅದೇ ಇಂಪಾರ್ಟೆಂಟ್, ಇನ್ನೇನು ಅಲ್ಲ. ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಒಂದು ಟೊಮೆಟೊ ಬಾತನ್ನ, ಇದು ಹೋಟೆಲ್ಗಳಲ್ಲಿ ಮಾಡುವಂತ ಟೊಮೆಟೊ ಬಾತು. ಮನೇಲಿ ಸ್ವಲ್ಪ ಬೇರೆ ತರ ಮಾಡ್ತಾರೆ. ಇದ್ಕಿದ್ ಬೆಳೆ ಹಾಕಿದ್ದಾರೆ. ಮುಚ್ಬಿಡೋಣ ಈಗ. ಮುಚ್ಬೋಣ? 3 ವಿಸಿಲ್ ಬಂದ್ರೆ ಸಾಕು. ಓಕೆ. ಇದಕ್ಕೇನೋ ಏನೋ ಮಾಡ್ಕೊಳ್ತೀವಿ ಅಂತ ಚಟ್ನಿ ಅಷ್ಟು ಮಾಡ್ಕೊಳ್ಳೋಣ. 5 ವಿಸಿಲ್ ಆಗಿಲ್ಲ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಸ್ವಲ್ಪ. ಓಕೆ.
ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಹೋಟ್ಲಲ್ಲಿ ಮಾಡೋ ಚಟ್ನಿನ ಇದು? ಹೋಟ್ಲಲ್ಲಿ ಹಿಂಗೆ ಮಾಡೋದ ನೀವು? ಮಾಡೋದು. ಚಟ್ನಿಗೆ ಒಂದು 4 ಮೆಣಸಿನ್ಕಾಯಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಹಾಕೊಳ್ಳಿ ಸಾಕು. ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳಿ. ಹುರ್ಗಡ್ಲೆ ಹಾಕೊಳ್ಳಿ. ಎಷ್ಟು ಬೇಕೋ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಳ್ಳಿ. ಕರೆಕ್ಟಾ ಹೇಳ್ತಾ ಇರೋದು? ಸರ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ಇದೆ. ಹಾಗೆ ಸರ್, ನಿಮ್ಮಷ್ಟು ನೀವು 1000 ಜನ ನೋಡಿರ್ತೀರಿ. ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕೊಂಬಿಟ್ರೆ ಓಕೆ ಸಾಕು. ಗಟ್ಟಿ ಚಟ್ನಿ ಇಲ್ಲಿ ಹೋಟ್ಲ ಇದು? ಇಲ್ಲ ಸರ್, ಹೋಟ್ಲ ನಾವು ಗಡಿ ಚಟ್ನಿ ಕೊಡ್ತೀವಿ. ಓಕೆ, ಗಟ್ಟಿ ಚಟ್ನಿನ ಇದು ನೀರಿನ ಚಟ್ನಿನ? ಸರ್ ಗಟ್ಟಿ ಚಟ್ನಿ ಸರ್, ಸಾಕಲ್ವಾ? ಅಲ್ಲ ಕೇಳ್ದೆ ನಾನು, ನಿಮ್ಮ ಹೋಟ್ಲಲ್ಲಿ ಹೆಂಗ್ ಕೊಡ್ತೀರಾ ಗೊತ್ತಿಲ್ವಲ್ಲ. ಅದೇ ಸರ್. ಆಹಾ ಅದ್ಭುತ. ಇದು ನೋಡಿ ಸರ್, ಸಖತ್ತಾಗಿದೆ ನೋಡಿ. ಸೇಮ್ ನಿಮ್ಮ ಹೋಟ್ಲಲ್ಲಿ ಮಾಡೋ ಥರನೇ ಇದೆ ಬಿಡಿ ಇದು. ಡೇಟೋ ಉದುರಾಗಿ ಬಂದಿದೆ. ಓಕೆ, ನೀಟಾಗಿದೆ. ಉದುರಾಗೆ ಬರಬೇಕಲ್ಲ ನಿಮಗೆ? ಮೂರು ಸರ್ ಹಂಗೆ ಬರಬೇಕು. ಸೆಲೆಕ್ಷನ್ ರೈಸು ಸೆಟ್ ಮಾಡೋದು ನಾವು. ಓಕೆ. ಟೊಮಾಟೊ ಬಾತಿನ ಇತ್ತಿಗೆ ಬೇಳೆ ಬಿರಿಯಾನಿ. ಓಕೆ, ಬಿರಿಯಾನಿ ಅಲ್ಲ, ಟೊಮಾಟೊ ಬಾತ್ ಇದು. ನೋಡ್ರಿ ಹಂಗೆ ನೋಡ್ತಾ ಹಂಗೆ ಕೃಷ್ಣಪ್ಪವ್ರಿಗೆ ಇಷ್ಟ ಆಗ್ಬಿಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅದ್ಭುತವಾಗಿರುವಂತ ಒಂದು ವೆಜ್ಜು ರೈಸ್ ಬಾತನ್ನ ತೋರಿಸಿದ್ದಾರೆ. ಇದು ಟೊಮೆಟೊ ಬಾತ್ಗೆ ಇತ್ತಿದ ಬೇಳೆ ಕಾಳನ್ನು ಹಾಕೊಂಡಿದ್ದಾರೆ. ಅದ್ಭುತವಾದ ರೈಸ್ ಬಾತು, ಟೊಮೆಟೊ ರೈಸ್ ಬಾತು, ಹೋಟೆಲ್ಗಳಲ್ಲಿ ಮಾಡುವಂತ ರೈಸ್ ಬಾತು ಕೃಷ್ಣಪ್ಪ ಅವ್ರು ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಟೊಮೆಟೊ ಬಾತ್ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಏಲಕ್ಕಿ, ಚಕ್ಕೆ, ಲವಂಗ, ಈರುಳ್ಳಿ ಹಾಕಿ ಹುರಿದು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿ ಮೆಣಸಿನಕಾಯಿ, ಅರಿಶಿನ, ಬೇಯಿಸಿರುವ ಟೊಮ್ಯಾಟೊ, ಹಿದಕವರೆ ಬೇಳೆ, ಗರಂ ಮಸಾಲ, ಉಪ್ಪು, ನೆನೆಸಿದ ಜೀರಾ ಅಕ್ಕಿ, ನೀರು ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹಸಿ ಮೆಣಸಿನಕಾಯಿ, ಹುರಿಗಡಲೆ, ಉಪ್ಪು, ನೀರು ಹಾಕಿ ರುಬ್ಬಿ ಚಟ್ನಿ ಮಾಡಿಕೊಳ್ಳಿ. ಈಗ ಟೊಮ್ಯಾಟೊ ಬಾತ್ ಜೊತೆ ಚಟ್ನಿ ಸವಿಯಲು ಸಿದ್ಧ. ಓಕೆ ಕೃಷ್ಣಪ್ಪನವರೇ, ಟೊಮೆಟೊ ಬಾತ್ ತಿನ್ನೋಣ. ನೋಡಿ ಸರ್, ಚಟ್ನಿ ಹಾಕೋಣ ಫಸ್ಟ್. ನೋಡಿ ಸರ್, ಗಟ್ಟಿ ಚಟ್ನಿ ಹಾಕೊಳ್ಳಿ. ಸ್ವಲ್ಪ ಸೈಡಲ್ಲಿ ಹಾಕೊಂಡ್ರೆ ಸಾಕು. ಚೆನ್ನಾಗಿದೆ, ಮಸಾಲ ಜಾಸ್ತಿ ಇಲ್ಲ, ಲೈಟ್ ಆಗಿರೋ ಸರ್, ತುಂಬಾ ಅದ್ಭುತ ಇದೆ. ಶುಂಠಿ ಬೆಳ್ಳುಳ್ಳಿ ಏನಿರಲ್ಲ, ಏನು ಇಲ್ಲ, ಅದಿರಬಾರ್ದು. ಅದಿರಬೇಡ ತುಂಬಾ. ನಾನ್ ವೆಜ್ಗೆ ಮಾತ್ರ ಓಕೆ, ವೆಜ್ಗೆ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ತುಂಬಾ ಲೈಟ್ ಆಗಿರ್ತದೆ. ಕಾಳು ಹಾಕಿರೋದು ನೀವು ಹೇಳಿದಾಗೆ ಚಟ್ನಿ ಸಾಕಿದಕ್ಕೆ ಸಾಕು ಸರ್. ಚಟ್ನಿ ಹಾಕೊಂಡ್ರೆ ಸಾಕು. ಬೇಕಾದಷ್ಟು ಆಯ್ತು ನೋಡಿ, ಬೇಕಾದಷ್ಟು ಆಯ್ತು. ಚಟ್ನಿ ಹಾಕಿ ಸೂಪರ್. ಓಕೆ, ತುಂಬ ಅದ್ಭುತ ಇರುವಂಥ ಒಂದು ಟೊಮೆಟೊ ಬಾತು ನಿಮ್ಗೆ ಗೊತ್ತಾಗುತ್ತೆ. ಇದು ಈ ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಶಿವರಾತ್ರಿ ಹಬ್ಬ. ಕೃಷ್ಣಪ್ಪ ಅವರು ನಿಮ್ಮ ಟೆಲಿಫೋನ್ ನಂಬರ್ ಹೇಳಿ ಸರ್. 94 810 36 94 810 36 202 ಈ ನಂಬರ್ಗೆ ಫೋನ್ ಮಾಡಿ. ನಿಮ್ಗೇನಾದ್ರು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಖಂಡಿತವಾಗ್ಲೂ ನೀವು ಕೃಷ್ಣಪ್ಪ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಕೃಷ್ಣಪ್ಪ. ನಾಳೆ ಹಬ್ಬ ಇದೆ, ಹಬ್ಬ ಜೋರಾಗಿ ಮಾಡಿ. ಅಂಗಡಿ ರಜೆ ಹಾಕಿ, ನಾನ್ ವೆಜ್ ಎಲ್ಲ ಬೇಡ, ಶಿವನ ದರ್ಶನ ಮಾಡ್ಕೊಂಡ್ ಬನ್ನಿ. ಮೊದಲನೇ ರಜಾ ಸರ್, ಈ ವರ್ಷದ ಮೊದಲನೇ ರಜಾ. ದೇವ್ರು ಒಳ್ಳೇದ್ ಮಾಡ್ತಾನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕೃಷ್ಣಪ್ಪ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. ಒಳ್ಳೆ ರೈಸ್ ಬಾತು. ನಿಮ್ಗೆ ಗೊತ್ತಾಗುತ್ತೆ ಇದು ಮನೇಲಿ ಮಾಡೋ ಥರ ಇಲ್ಲ, ಹೋಟ್ಲಲ್ಲಿ ಮಾಡೋ ಥರನೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಮಾಡ್ಕೊಂಡ ತಕ್ಷಣ. ಓಕೆ, ನೋ ಪ್ರಾಬ್ಲಮ್. ಹಬ್ಬ ನಾಳೆ ಇದೆ, ನಾಳೆ ಅಥವಾ ನಾಳಿದ್ದು ಯಾವ ಥರ ಇದನ್ನು ಮಾಡ್ಕೋಬೋದು. ತುಂಬ ಸಖತ್ತಾಗಿದೆ.
ನಾನಂತೂ ಖಾಲಿ ಮಾಡ್ತೀನಿ. ಟು ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಗೋಯಿಂಗ್ ಟು ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಾಳೆ ಮಹಾಶಿವರಾತ್ರಿ ಇದೆ, ಇವತ್ತು ಸೋಮವಾರ. ನೋಡೋಣ ಯಾರೋ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತೀವಿ, ನಮ್ಮ ಮನೆಯ ರುಚಿನ ತೋರಿಸ್ತೀವಿ ಅಂತ ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಆಶಾ ಹರೀಶ್ ಅಂತ. ಆಶಾ ಹರೀಶ್ ಅವ್ರು ಎಲ್ಲಿಂದ? ನಂಜನಗೂಡಿಂದ. ನಂಜನಗೂಡಿನ ಆಶಾ ಹರೀಶ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ ಹರೀಶ್ ಅವರು? ಮ್ಯಾನೇಜರ್ ಆಗಿದ್ದಾರೆ. ಎಲ್ಲಿ? ಫ್ಯಾಕ್ಟ್ರಿಲಿ. ಯಾವ ಫ್ಯಾಕ್ಟ್ರಿ? ಮೆಡಿಸಿನ್ ಫ್ಯಾಕ್ಟ್ರಿಲಿ. ಮೆಡಿಸಿನ್ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿದೆ. ಎಷ್ಟು ಜನ ಮಕ್ಕಳು ನಿಮಗೆ? ಒಬ್ಳೆ ಮಗಳು. ಏನ್ ಮಗಳ ಹೆಸರು? ಮೇಘನ. ಮೇಘನ್ನ. ಏನ್ ಮಾಡ್ತಾ ಇದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು? ಹಬೆ ಸಿಹಿ ಕಡುಬು ಮಾಡ್ತಾ ಇದ್ದೀನಿ. ಹಬೆ ಸಿಹಿ ಕಡುಬು ಯಾವ ಊರಿಂದ ಇದು ಸ್ಪೆಷಲ್? ಇದು ಬಿಜಾಪುರ ಸ್ಪೆಷಲ್. ನೀವು ಬಿಜಾಪುರದವರಾ? ಅಲ್ಲ. ಯಾರು ಹೇಳ್ಕೊಟ್ರು? ಹಿಂಗೆ ಫ್ರೆಂಡ್ ಹೇಳ್ಕೊಟ್ಟಿದ್ದು. ಓಕೆ, ನಿಮ್ ಫ್ರೆಂಡ್ ಶೈಲಿ ನೀವು ಮಾಡ್ತಾ ಇದ್ದೀರಾ? ಹೌದು ಸರ್. ಮಾಡಕ್ಕೆ ಏನೇನ್ ತಂದಿದ್ದೀರಾ? ಹಬೆ ಸಿಹಿ ಕಡುಬು ಬೇಕಾಗುವ ಸಾಮಗ್ರಿಗಳು: ಕಲಸಿದ ಗೋಧಿ ಹಿಟ್ಟು, ಒಣ ಕೊಬ್ಬರಿ ತುರಿ, ಬೆಲ್ಲ, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ಎಣ್ಣೆ. ಏನದು? ಕೊಬ್ಬರಿ ಸರ್. ಹಾಕೊಳ್ಳಿ ಬಿಡಿ. ಸಿಹಿ ಎಷ್ಟು ಬೇಕಷ್ಟು ಬೆಲ್ಲ ಹಾಕೋಬೇಕು. ಬೆಲ್ಲನಾ? ಓಕೆ. ಯಾರು ಹೇಳ್ಕೊಟ್ರು ನಿಮ್ಗೆ ಇದನ್ನ ಆಶಾ? ನಮ್ಮ ಫ್ರೆಂಡು. ನಿಮ್ಮ ಫ್ರೆಂಡಾ? ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕಿ ಮೇಡಮ್. ಬೆಲ್ಲ, ಕೊಬ್ಬರಿ, ಏಲಕ್ಕಿ ಪೌಡ್ರು, ಬಾದಾಮಿ. ಓಹೋ, ಓಕೆ. ಆಮೇಲೆ ಗೋಡಂಬಿ ಸರ್. ಓಕೆ. ಇಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳಿ ಸರ್. ಗ್ರೈಂಡ್ ಮಾಡ್ತೀರಾ? ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಇದನ್ನ. ಮಾಡಿ 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 ಮಾಡಿ. ನೀವು ಅವ್ರ ಕಡೆ ಇವರು? ಚಿಕ್ಕಮಂಗ್ಳೂರು ಸೈಡ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 15 ವರ್ಷ ಆಯ್ತು ಸರ್. ವೆರಿ ಗುಡ್. ಹರೀಶ್ ಅವರು ನಂಜನಗೂಡವ್ರೇನಾ? ಚಿಕ್ಕಮಂಗ್ಳೂರು ಸರ್. ಇಲ್ಲಿ ಕೆಲಸದ ಮೇಲೆ ಬಂದಿರೋದಾ? ಓಹೋ. ಎಣ್ಣೆಲಿ ಕರಿತೀರಾ? ಇಲ್ಲ ಸರ್, ಹಬೆಲ್ ಬೇಯಿಸೋದು. ಹಬೆಲ್ ಬೇಯಿಸೋದು ಇದು? ಹಬೆ ಕಡುಬು ಅಂತ. ಓಕೆ ಓಕೆ. ಸಾಕಾ? ಇದು ಯಾವ ಹಬ್ಬಕ್ಕೆ ಮಾಡ್ತಾರೆ ಸ್ಪೆಷಲ್ ಆಗಿ ಆಶಾ ಅವರೇ? ನಾಗ ಪಂಚಮಿ ಮಾಡ್ತಾರಂತೆ ಅವರು. ಓ, ಅವ್ರು ಮಾಡೋದು ನೀವು ಕಾಪಿನಾ? ಅಯ್ಯೋ. ಸರ್, ಈಗ ಪೂರಿ ತರ ಲಟ್ಟಿಸ್ಕೊಂಡು ಈ ಹೂರ್ಣನ ಲಟ್ಸಿ ಅದೇನೇನ್ ಮಾಡ್ತೀರಾ ಮಾಡಿ 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 ಮಾಡಿ. ಗೋಧಿ ಹಿಟ್ಟು ಏನು ಚಪಾತಿ ಹಿಟ್ಟು ಹೆಂಗ್ ಕಲಿಸ್ತೀರಾ ಅದೇ ತರ ಕಲ್ಸ್ಕೋಬೇಕಾ ಅಥವಾ ಬೇರೆ ಏನಾರು ಆದ ಇದೆಯಾ? ಸ್ವಲ್ಪ ಗಟ್ಟಿ ಕಲಿಸ್ಬೇಕು. ಗಟ್ಟಿ ಚಪಾತಿ ಹಿಟ್ಟು ಹೆಂಗ್ ಕಟ್ತೀವೋ ಅದೇ ತುಪ್ಪ ಹಾಕ್ಬಿಟ್ಟು ಕಲಿಸ್ಬೇಕು. ತುಪ್ಪ ಹಾಕ್ಬಿಟ್ಟು ಕಲಿಸ್ಬೇಕಾ? ಓಕೆ. ಎಣ್ಣೆ ಹಾಕಂಗಿಲ್ಲ, ಒನ್ಲಿ ತುಪ್ಪ? ಎಣ್ಣೆನೂ ಹಾಕ್ಬೋದು. ಎಣ್ಣೆ ತುಪ್ಪ ಎರಡೂ ಹಾಕಿ ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡಿದ್ದೀರಾ? ಓಕೆ. ಒನ್ಲಿ ಗೋಧಿ ಹಿಟ್ಟಾ? ಗೋಧಿ ಹಿಟ್ಟು ಹಾಕ್ಬಾರ್ದು, ಎಣ್ಣೆಲೇ ಇರಬೇಕು. ಬರೀ ಎಣ್ಣೆಲೇ ಹೊತ್ಕೋಬೇಕಾ ಅದನ್ನ? ಓಹೋ, ಓಕೆ ಓಕೆ. ನಿಧಾನಕ್ಕೆ ಒತ್ಬೇಕಿದು. ಯಾಕೋ ಜೋರಾಗುತ್ತೆ? ನೋವಾಗುತ್ತೇನೋ ಅದಕ್ಕೆ? ಅಲ್ಲ, ತೆಳು ಅಲ್ವಾ, ಇದಾಗ್ಬಿಡುತ್ತೆ, ಅಗ್ಲಾಗ್ಬಿಡುತ್ತೆ. ಓಹೋ. ಮಾಡಿದ್ರ ಮನೇಲಿ? ಯಾರ ಮೇಲೆ ಪ್ರಯೋಗ ಮಾಡಿದ್ರಿ? ಯಜಮಾನ್ರ ಮೇಲೆ. ಪಾಪ ಕೆಲ್ಸಕ್ಕೆ ಹೋಗಿದ್ರ ಮಾರನೇ ದಿನ? ಹೋಗಿದ್ರು. ಓಹೋ. ಓಎಸ್. ಈಗ ಮಾಡ್ಬಿಟ್ಟು ಸರ್, ಇದು ಹಬೆಲ್ ಬೇಯಿಸ್ಬೇಕು. ಇಡ್ಲಿ ಪಾತ್ರೆ ಬೇಕು. ಇಡ್ಲಿ ಪಾತ್ರೆ ಕೊಡ್ತೀನಿ ನಾನು. ಅದೇನು ಪೂರ್ತಿ ಮರ್ಚಂಗೂ ಇಲ್ವಾ ಅಥವಾ ತಿರುಗಿ ಓಪನ್ ಮಾಡ್ಕೊಂಡು ತಿಂತೀವ ಅದನ್ನ? ಇಲ್ಲ ಸರ್, ಹಂಗೆ ಪೂರ್ತಿ ಡಿಸೈನ್ ಆಗಿ ಮರ್ಚೋದು? ಅಲ್ಲ, ಏನೋ ಹಂಗೆ ಮರ್ಚಿದಿಲ್ಲ, ನಮ್ಗೆ ಗೊತ್ತಿಲ್ಲ ಇದು. ನೀವೇನು ಡಿಸೈನ್ ಮಾಡಿಲ್ವಲ್ಲ, ಹಂಗೆ ತಿರ್ಗಿ ತಕೊಂಡು ತಿನ್ಬೇಕಾ ಅಂತ ಕೇಳ್ತಾ ಇದ್ದೀನಿ. ಮಾಡಿದ್ಮೇಲೆ ನೋಡಿ ಸರ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ನಂಜನಗೂಡಿನಲ್ಲಿ? ಸರ್, ಕಿಟ್ಟಿ ಪಾರ್ಟಿಗಳೆಲ್ಲ ಇದಾವೆ, ಓಹೋ, ಹೋಗ್ತಿರ್ತೀವಿ. ದಿನ ಇರುತ್ತೇನ್ರಿ ಅದು ಅಥವಾ ವಾರಕ್ಕೆ ಒಂದಿನ ಅಥವಾ ತಿಂಗಳಿಗೆ ಒಂದಿನ? 15 ದಿವಸಕ್ಕೊಂದ್ಸತಿ ಇರುತ್ತೆ. ಒಬ್ಬೊಬ್ರು ಮನೇಲಿ ಏನ್ ಮಾಡ್ತೀರಾ? ಎಲ್ಲ ಸ್ನಾಕ್ಸ್ ಎಲ್ಲ ಇರುತ್ತೆ, ಗೇಮ್ಸ್ ಇರುತ್ತೆ. ಅದೇ 15 ದಿನಕ್ಕೆ ಒಬ್ಬೊಬ್ರು ಮನೇಲಿ ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ? ವೆಜ್ ಮಾತ್ರ ಇರುತ್ತೆ? ವೆಜ್ ಮಾತ್ರ ಸರ್, ನಾವು ಪ್ಯೂರ್ ವೆಜ್. ಓ, ನಮ್ ತರ ನೀವು ಪ್ಯೂರ್ ವೆಜ್. ಸಾಕಾ? ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಎಣ್ಣೆನ ಹಾಕಿ ಮೇಡಮ್.
ಗೋಧಿ ಹಬೆಗಳು ಬೇಕಿದೆ. ಸಿಹಿ ಆಗ್ಬೇಕು. ಓಕೆ ಮುಚ್ಚೋಣವಾ? ಎಷ್ಟು ವಿಜಲ್ ಏನಿಲ್ಲ, ವಿಜಲ್ ಏನಿಲ್ಲ. ಒಂದು 10 ಮಿನಿಟ್ಸು 10 ಮಿನಿಟ್ಸ್ ಬೇಯುತ್ತಾ? ಬೇಯುತ್ತೆ ಸರ್. ಆಶಾ ಅವ್ರೆ ಆಗಿದ್ಯಾ? ಆಗಿದೆ ಸರ್. ನೋಡ್ವಾ ಫಸ್ಟ್ ಆಫ್ ಮಾಡೋಣ. ಆಫ್ ಮಾಡೋಣ. ಸರ್ ರೇ ಓಹೋ ಇದ್ಯಾವುದೋ ಹೊಸ ಸ್ವೀಟ್ ಬಿಡಿ, ನಾವು ನೋಡಿಲ್ಲ. ನಮ್ಮ ಕಡೆದಲ್ಲ ಬಿಡಿ. ಸರ್ ಪ್ಲೇಟ್ ಕೊಟ್ಬಿಡ್ತದಾ? ಸರಿ, ತುಪ್ಪದಲ್ಲಿ ತಿನ್ಬೇಕು. ಓಹೋ ತುಪ್ಪ ಬೇಕಾ? ಕೊಡ್ತೀನಿ ಬಿಡಿ. ಸರ್ ಬಿಸಿ ಬಿಸಿ ಆದ ಸಿಹಿ ಅಬೆ ಕಡುಬು ತಿನ್ನೋಣ? ತಿನ್ನಲು ಸಿದ್ಧವಾ? ಸಿದ್ಧ. ಓಕೆ ನಿಮಿಷ. ತುಪ್ಪದಲ್ಲಿ ತಿನ್ಬೇಕು ಸರ್ ಇದನ್ನ. ಎಲ್ಲ ಹಾಕೋಣ ತುಪ್ಪನ ಇದ್ರ ಮೇಲೆ ಹಾಕೋಣ. ಹಾಕೊಳ್ಳಿ. ಸಾಕಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಶಾ ಅವರು ಬಂದಿದ್ದಾರೆ ನಂಜನಗೂಡಿನಿಂದ. ಮೂಲತಃ ಇವರು ಚಿಕ್ಕಮಗಳೂರು, ಆದ್ರೂ ನಂಜನಗೂಡು ಅಡುಗೆನೂ ಮಾಡಲಿಲ್ಲ, ಈ ಕಡೆ ಚಿಕ್ಕಮಗಳೂರು ಅಡುಗೆನೂ ಮಾಡಲಿಲ್ಲ. ಅವ್ರ ಪಕ್ಕದ ಬಿಜಾಪುರದವ್ರು ಇದ್ರಂತೆ, ಆ ಬಿಜಾಪುರ ಅಡುಗೆ ಮಾಡ್ಕೊಟ್ಟಿದ್ದಾರೆ. ಸಿಹಿ ಅಬೆ ಕಡುಬನ್ನ ಮಾಡಿ ನಮಗೆ ಗುರೂಜಿಯವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದಾಗಿಂದನೂ ನಾವು ಹೇಳ್ತಾ ಇರೋದು ಒಂದೇನೆ, ಹಾಲು ಬೆಣ್ಣೆ ತುಪ್ಪ ಮೊಸರುಗಳ ಉಪಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಜೀವನದ ಆಹಾರ ಪದ್ಧತಿಗಳನ್ನ ಚೇಂಜ್ ಮಾಡ್ಕೋಬಹುದು, ಚೇಂಜ್ ಮಾಡ್ಕೊಂಡ್ರೆ ಆರೋಗ್ಯದಲ್ಲಿ ಎಷ್ಟು ಸುಧಾರಣೆ ಕಾಣುತ್ತೆ ಅಂತ ಹೇಳ್ಕೊಡ್ತಾ ಇದೀವಿ. ಇವತ್ತು ಗುರೂಜಿ ಏನ್ ಮಾಡ್ತಾ ಇದ್ದೀರಾ? ಟೋಫು ಚಾಕೊಲೇಟ್ ಪುಡಿಂಗ್. ಪುಡಿಂಗ್, ಓಕೆ. ಪುಡಿಂಗ್ ಅಂದ್ರೆ ಏನು ಅಂತ ತುಂಬಾ ಜನ ಕನ್ಫ್ಯೂಷನ್ ಇರ್ಬೋದು. ಪುಡಿಂಗ್ ಅಂದ್ರೆ ಐಸ್ ಕ್ರೀಮು ಅಲ್ಲ, ಈ ಕಡೆ ರಸಾಯನನೂ ಅಲ್ಲ, ಆ ಕಡೆ ಜ್ಯೂಸು ಅಲ್ಲ, ಈ ಕಡೆ ಅದೇನದು ಸ್ಮೂದಿನೂ ಅಲ್ಲ. ಇವುಗಳ ಮಧ್ಯ ಒಂದು ಇರುತ್ತೆ, ಅದನ್ನೇನೆ ನಾವು ಪುಡಿಂಗ್ ಅಂತ ಕರಿಬೋದು ಇವಾಗ. ಓಕೆ ಗುರುಜಿ, ಹೇಳಿ ಗುರುಜಿ. ಟೋಫು ಚಾಕೊಲೇಟ್ ಪುಡಿಂಗ್ ಬೇಕಾಗುವ ಸಾಮಗ್ರಿಗಳು: ಟೋಫು, ಕೋಕೋ ಪುಡಿ, ವೆನಿಲಾ ಎಸೆನ್ಸ್, ಖರ್ಜೂರದ ಸಿರಪ್. ಸೊ ಇದಿಷ್ಟನ್ನು ಒಂದು ಮಿಕ್ಸರ್ಗೆ ಹಾಕೋದು, ಮಿಕ್ಸ್ ಮಾಡೋದು. ಆ ಪುಡಿಂಗ್ ಹೆಂಗಿರುತ್ತೆ ಅಂದ್ರೆ ಹಿಂಗ್ ಬಾಯಿಗೆ ಹಾಕೊಳಕ್ಕಾಗಲ್ಲ, ಜೆಲ್ಲಿ ತರ ಹಿಂಗ ಹಾಡ್ತಾ ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಸ್ವೀಟ್ ಜಾಸ್ತಿ ಇಲ್ಲ, ಸ್ವೀಟ್ ಸ್ವಲ್ಪ ಕಡಿಮೆ ಇರುತ್ತೆ. ಕೋಕೋ ಪೌಡರ್ ಹಾಕೋಣ. ಓಕೆ ಓಕೆ. ಪುಡಿಂಗ್ ನ ಎಲ್ಲ ಹಣ್ಣುಗಳಲ್ಲಿ ಹಾಕು ಮಾಡ್ತಾರೆ, ತುಂಬಾ ತರ ಹಣ್ಣನ್ನು ಸೇರಿಸ್ತಾರೆ. ಮ್ಯಾಂಗೋ ಟೈಮಲ್ಲಿ ಮ್ಯಾಂಗೋ ಎಲ್ಲ ಹಾಕಿ, ಮಾವಿನ ಹಣ್ಣನ್ನು ಹಾಕಿ ಪುಡಿಂಗ್ ಮಾಡ್ತಾರೆ. ಸೊ ವೆನಿಲಾ, ಎಸ್ 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 ಡೇಟ್ ಸಿರಪ್. ಓಕೆ ಓಕೆ. ನೀರ್ಗೀರು ಏನ್ ಬೇಕಾಗಿಲ್ಲ ಗುರುಜಿ? ಇಲ್ಲ ಏನ್ ಬೇಡ. ಓಕೆ. ಆಹಾ, ಎಸ್, ಅಷ್ಟರಲ್ಲೇ ತಿನ್ಬೇಕು ಪುಡಿಂಗ್ನ. ಟೋಫು ಚಾಕ್ಲೇಟ್ ಪುಡಿಂಗ್. ಓಕೆ, ಪುಡಿಂಗ್ ನೋಡೋದೇ ಗೊತ್ತಾಗುತ್ತೆ ನಿಮಗೆ. ಇದು ತುಂಬಾ ಅದ್ಭುತವಾಗಿರುತ್ತೆ. ಇದನ್ನ ಫ್ರೀಸರ್ನಲ್ಲಿ ಇಟ್ಟು ತಿಂದ್ರೇನೆ ಮಜಾ ಬೇರೆ, ಒಂಥರ ಲೊಳ ಅಂತ ಇರುತ್ತೆ, ಅದ್ಭುತವಾಗಿರುತ್ತೆ. ತುಂಬಾ ಜನಕ್ಕೆ ಇದು ಇಷ್ಟ ಕೂಡ. ಆದ್ರೆ ಇದು ನಾವು ಮಾಡಿರೋದು ಆರೋಗ್ಯಕರವಾದಂತ ಪುಡಿಂಗ್. ಇದರೊಳಗೆಲ್ಲೂ ಅನಾರೋಗ್ಯಕರವಾದಂತ ಯಾವುದೇ ಪದಾರ್ಥಗಳನ್ನ ಇಲ್ಲಿ ಬಳಸಿಲ್ಲ. ಓಕೆ, ಗುರುಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಟೋಫು ಚಾಕೊಲೇಟ್ ಪುಡಿಂಗ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಟೋಫು, ಕೋಕೋ ಪುಡಿ, ವೆನಿಲಾ ಎಸೆನ್ಸ್, ಖರ್ಜೂರದ ಸಿರಪ್ ಹಾಕಿ ರುಬ್ಬಿದರೆ ಟೋಫು ಚಾಕೊಲೇಟ್ ಪುಡಿಂಗ್ ರೆಡಿ ಟು ಟೇಸ್ಟ್. ಓಕೆ ಗುರುಜಿ, ಪುಡಿಂಗ್ ನ ತಿನ್ಬೇಕು. ಈ ಪುಡಿಂಗ್ ನ ತಿನ್ನೋದಕ್ಕಿಂತ ಮೊದಲು ಒಂದು ಸ್ಮಾಲ್ ಪ್ರಶ್ನೆ. ಒಬ್ರು ಕೇಳಿದರೆ, ನಾನು ಫಸ್ಟ್ PUC ಇವಾಗಿದ್ದೀನಿ, ಮುಂದಿನ ವರ್ಷ ಸೆಕೆಂಡ್ PUC ಹೋಗ್ತೀನಿ, ತುಂಬಾ ಓದ್ತೀನಿ, ಓದಿದ್ದು ಯಾವ್ದು ಜ್ಞಾಪಕದಲ್ಲಿ ಇರಲ್ಲ, ಏನ್ ಮಾಡ್ಬೇಕು? ನಾನು ಹೇಳಿದೆ, ಫಸ್ಟ್ PUC ಇದೆಯಪ್ಪ ಗುರು, ಪರವಾಗಿಲ್ಲ, ನೀನು ಮುಂದಿನ ತಿಂಗಳು ಮಾರ್ಚ್ ಇಂದ SSLC ಎಕ್ಸಾಮ್ ಇದೆ, ತುಂಬಾ ಜನ ಹುಡುಗರ ಭವಿಷ್ಯಗಳಿದೆ ಅದ್ರೊಳಗಡೆ. ಅದು ಕೇಳಿದ ಒಳ್ಳೆ ಪ್ರಶ್ನೆ ಒಂದೇನೇನೆ, ಓದ್ತಾ ಇದ್ದೀನಿ, ತುಂಬಾ ಓದ್ತೀನಿ, ಆ ಥಿಯರಿಗಳೆಲ್ಲ ಜ್ಞಾಪಕದಲ್ಲಿ ಇರಲ್ಲ, ಅದೇನೋ ಮರ್ತೋಗುತ್ತೆ, ಏನ್ ಮಾಡ್ಬೇಕು? ಇದಕ್ಕೆ ಕರೆಕ್ಟ್ ಪ್ರೊಸೀಜರ್ ಅಂತಂದ್ರೆ ಹೇಳಿ ಗುರುಜಿ. ಅದನ್ನ ಹೌದು ಹೇಳಿದೀವಿ. ಕ್ಲಾಸ್ ಶುರು ಆದ ತಕ್ಷಣನೇ ರೇಖಿ ಹಿಪ್ನಾಸಿಸ್ ಕಲ್ತ್ಕೊಂಡು ಓದಕ್ ಶುರು ಮಾಡೋದು. ಬರೀ ಓದಕ್ ಶುರು ಮಾಡಿದ್ರೆ ಸುಖ ಇಲ್ಲ. ರೇಖಿ ಹಿಪ್ನಾಸಿಸ್ ಕಲ್ತ್ಕೊಂಡು ತಾಯಿನೂ ಸಪೋರ್ಟ್ ಕೊಡ್ತಾ
ಮಗನೋ ಮಗಳೋ ಮಾಡ್ಕೋತಾ ನಾವೇನು ಮಾಡಬೇಕಾಗತ್ತೆ, ಅದು ಹೆಂಗೆ ಓದಬೇಕು, ಹೇಗೆ ನೆನಪಲ್ಲಿ ಇಟ್ಕೋಬೇಕು, ಈ ಫೋಟೋಗ್ರಫಿಕ್ ಮೆಮೊರಿ ಟೆಕ್ನಿಕ್ಸು ಈ ಥರ ಏನೇನೋ ಹೇಳ್ಕೊಡ್ತೀನಿ. ಅದನ್ನೆಲ್ಲ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಓದಿದ್ರೆ ಅದು ಆಟ ಇದ್ದಂಗೆ ಇರುತ್ತೆ. ಇವಾಗ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಏನು ಮಾಡೋಕ್ಕಾಗಲ್ಲ. ಇವಾಗ ಏನು ಮಾಡ್ಬೋದು, ಇಮ್ಮಿಡಿಯೇಟ್ ಆಗಿ ಈ ಅಕ್ರೋಟ್ ಇದೆಯಲ್ಲ, ಹೌದು ಅಕ್ರೋಟ್, ಅದನ್ನು ಸ್ಲೈಸ್ ಮಾಡ್ಬೋದು. ಸ್ಲೈಸ್ ಮಾಡಿ ಈ ಹೆಬ್ಬೆರಳ ಮೇಲೋ ಅಥವಾ ಯಾವ್ದಾದ್ರು ಒಂದು ಬೆರಳಿನ ಮೇಲೆ ಇಟ್ಕೊಂಡು ಟೇಪ್ ಹಾಕೊಂಬಿಡೋದು. ಅಕ್ರೋಟ್ ಅಂದ್ರೆ ಇತ್ತ ನೀವು ಹೇಳ್ತಾ ಇರೋದು ಒಂದು ಒಡೆದ್ರೆ ಒಳಗಡೆ ಮಿಡಲ್ ತರ ಇರುತ್ತೆ ಅಕ್ರೋಟ್. ಈ ಡ್ರೈ ಫ್ರೂಟ್ಸ್ ಮಾರೋ ಜಾಗದಲ್ಲೆಲ್ಲ ಇಷ್ಟು ದಪ್ಪ ಇರುತ್ತೆ, ಅಲ್ಲಾಡ್ತಾ ಇರುತ್ತೆ, ಹಿಂಗ್ ಹೊಡೆದ್ರೆ ಹಿಂಗ್ ಓಪನ್ ಆಗಿ ಬರುತ್ತೆ. ಹೊರಗಡೆ ತೆಗೆದು ಬಿಡ್ಬೇಕು. ಒಳಗಡೆ ಭಾಗನ ಸ್ಲೈಸ್ ಮಾಡಿ ಇಲ್ಲಿ ಮೆದುಳಿನ ಜಾಗ ಇದು, ಇಲ್ಲಿ ಇಟ್ಕೊಂಡು ಟೇಪ್ ಹಾಕೊಂಡು ಮಲ್ಕೊಂಡ್ಬಿಡೋದು ರಾತ್ರಿ. ದಿನ ಸ್ವಲ್ಪ ದಿನ ಆ ಥರ ಮಾಡ್ತಾ ಮೆದುಳಿಗೆ ಶಕ್ತಿ ಹೆಚ್ಚುತ್ತಾ ಬರುತ್ತೆ. ಎರಡನೇದು, ಕೋಕೋನಟ್ ಮಿಲ್ಕ್ ಕುಡಿಲಿ. ಕೋಕೋನಟ್ ಮಿಲ್ಕ್, ತೆಂಗಿನಕಾಯಿ ತುರ್ಕೊಂಡ್ಬಿಟ್ಟು ಹಾಲು ಹಿಂಡ್ಕೊಂಡು ಕುಡಿಲಿ. ಅದಕ್ಕೆ ಬ್ರೈನ್ ಟಾನಿಕ್ ಅದು. ಆಕ್ಚುಲಿ ಬರೀ ಹಾರ್ಟ್ಗೆ ಮಾತ್ರನೇ ಅಲ್ಲ, ಬ್ರೈನ್ಗೂ ಒಳ್ಳೆ ಟಾನಿಕ್ ಅದು. ನೆಕ್ಸ್ಟ್ ಮೂರನೇದು, ಫ್ಲವರ್ ರೆಮಿಡಿ ಅಂತ ಬರುತ್ತೆ. ಅದು 4ರ ಕಾಂಬಿನೇಷನ್ ತಗೊಂಡ್ರೆ ಒಳ್ಳೇದು. ಚೆಸ್ಟ್ನಟ್ ಬಡ್ಡು, ವಾಲ್ನಟ್ಟು, ಹನಿ ಸಕಲ್ಲು, ಆಮೇಲೆ ಇನ್ನೊಂದಿದೆ. ಆ 4ರ ಮಿಕ್ಸ್ಚರು ತಗೊಂಡ್ರೆ ಅವ್ರಿಗೆ ನೆನಪು ಜಾಸ್ತಿ ಇರೋದು, ಓದಕ್ಕೆ ಇಂಟ್ರೆಸ್ಟ್ ಬರೋದು, ಕೂತು ಓದಕ್ ಮನ್ಸು ಬರೋದು, ಎಗರಿಸ್ತಾ ಇರ್ತಾರೆ. ಆ ಕಡೆ ಹೋದೆ, ಈ ಕಡೆಗೆ ಬಂದೆ, ಇಲ್ಲಿ ಬಂದೆ, ಅಲ್ಲಿ ಬಂದೆ ಅನ್ನೋದೇ ಆಗ್ಬಿಡುತ್ತೆ. ಕೆಳಗೋಗಿ ಬಂದೆ, ಇಲ್ದಿರೋ ಕೆಲಸಗಳೆಲ್ಲ ಆವಾಗಲೇ ಬಂದ್ಬಿಡೋದು ಅವ್ರಿಗೆ. ಸೊ ಇದೆಲ್ಲ ಅವಾಯ್ಡ್ ಆಗ್ಬಿಟ್ಟು ಇರೋದ್ರಲ್ಲೇ ಚೆನ್ನಾಗಿ ಮಾಡಕ್ ಸಾಧ್ಯ ಇದೆ. ಈ ರೀತಿ ಮಾಡ್ಕೊಳ್ಳಿ. ಅದು ಬೇಗ ಮಾಡ್ಕೊಳ್ರಪ್ಪ. ಎಕ್ಸಾಮ್ ಬಂತು ಗುರುಗಳೇ, ಫಸ್ಟ್ SLC ಅವ್ರು ಮಾಡ್ಕೊಳ್ಳಿ, ಆಮೇಲೆ PUC ಅವ್ರು ಮಾಡ್ಕೊಳ್ಳಿ. ಏನು ಮಾಡ್ಕೊಂಡಿಲ್ಲ ನಾವೇನು ಮಾಡಕ್ಕಾಗಲ್ಲ. ಗುರುಜಿ ಇದು ಮಾತ್ರ ಸೂಪರ್ ಆಗಿದೆ ಗುರುಜಿ, ಗುಡ್, ಅದ್ಭುತವಾಗಿದೆ ಇದು. ಇದನ್ನೇನೋ ಫ್ರೀಸಿಂಗ್ ಇಟ್ಕೊಂಡು ತಿನ್ಬಿಟ್ರೆ ಲಬಕದ ಹಂಗೆ ಬಾಯಿ ಹಾಕೊಂಡ್ಬಿಡ್ಬೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಇದು. ತುಂಬಾ ಮಕ್ಕಳಿಗಿಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ. ಎಷ್ಟು ಜನ ತಿಂತಾರೆ ಗೊತ್ತಾ? ಅವ್ರು ಸರಿ ನೀವು ಹೋಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ. ಅದರ ಬಫೆಗೆ ಹೋದ್ರೆ ಇದು ಫುಡಿಂಗ್ ಇಟ್ಟಿರ್ತಾರೆ, ಇಷ್ಟಿಷ್ಟು ಹಾಕೊಂಡು ತಿಂತಾರೆ. ಅವ್ರಿಗೆ ಇದ್ರೊಳಗೆ ಏನು ಬೇಕಾದ್ರೂ ಫ್ರೂಟ್ಸ್ನ ಹಾಕೊಂಡು ಮಾಡ್ಕೋಬೋದು. ಇದು ಮಾಡಿರೋದು ತುಂಬ ಸಖತ್ತಾಗಿದೆ. ಇದನ್ನ ಖಾಲಿ ಮಾಡ್ತೀವಿ, ಇಲ್ಲ ಬಾಯಿಗೆ ಹಾಕೊಳ್ತೀವಿ. ಅದೇ ತಗ ನೀವು ತಗೊಳ್ಳಿ ಒಂದು ಸ್ಮಾಲ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಡೆಯದಾಗಿ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಅದ್ಭುತವಾದಂತ ಒಂದು ಫಟಾಫಟ್ ಐಟಮ್ನ ತೋರಿಸ್ತೀನಿ ಮುರಳಿ. ಇದು ತುಂಬಾ ಜನಕ್ಕೆ ನಾಳೆ ಉಪಯೋಗ ಆಗುತ್ತೆ. ನಾಳೆ ಎಲ್ಲರ ಮಲ್ಲೂ ಶಿವರಾತ್ರಿ ಇದೆ. ಶಿವರಾತ್ರಿ ಆದ್ಮೇಲೆ ಮಾರನೇ ದಿನ ಬೇರೆ ಹಬ್ಬ ಮಾಡ್ತಾರೆ. ಈ ಹಬ್ಬಕ್ಕೆ ಇದು ಯೂಸ್ ಆಗುತ್ತೆ ಅಂತ ಹೇಳಿದರೆ ಅದೇನ್ ಮಾಡ್ತಾರೆ ಗೊತ್ತಿಲ್ಲ. ಸುಚಿತ್ರಾ ನಮಸ್ಕಾರ, ಬನ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಮಾಡ್ತಾ ಇದೀರಾ ಮೇಡಮ್ ಇವತ್ತು? ಇವತ್ತು ಹಬ್ಬದ ಮಾರನೆಗೆ ಅಂದ್ರೆ ಹಬ್ಬದ ದಿನ ಸಹ ಉಪವಾಸ ಮಾಡೋರು ಮಾಡ್ತಾರೆ. ನಾರ್ತ್ ಇಂಡಿಯಾ ಸೈಡ್ ಸಬ್ಬಕ್ಕಿನ ತುಂಬಾ ವ್ರತ ಮಾಡುವಾಗ ಬಳಸ್ತಾರೆ. ಸಬ್ಬಕ್ಕಿನ? ಸಬ್ಬಕ್ಕಿ ಯಾವ್ದು? ಮಣಿಮಣಿನ? ಹಬ್ಬ ಅಂದ್ರೆ ಸಾಮಾನ್ಯವಾಗಿ ನಮ್ ಕಡೆ ಎಲ್ಲ ಕಡಲೆಬೇಳೆ ವಡೆನೆ ಕಾಮನ್ ಆಗಿ ಮಾಡೋದು. ಎಸ್ ಮೇಡಮ್. ಇದು ನಿಜವಾಗ್ಲೂ ಕ್ರಿಸ್ಪಿ ವಡ, ರುಚಿಯಾದಂತದ್ದು, ಈಸಿಯಾಗಿ ಆಗಂತ ವಡೆ. ಸಬ್ಬಕ್ಕಿಯ ವಡೆಯನ್ನ ಮಾಡಿ ತೋರಿಸ್ತಾ ಇದಾರೆ. ತುಂಬಾ ಅದ್ಭುತವಾಗಿರುತ್ತೆ. ಯೂಶಲಿ ಎಲ್ಲಾ ಸರಿ ಹಬ್ಬ ಅಂದಾಗ್ಲೂ ಕೂಡ ನಾವು ಬರೀ ಕಡಲೆಬೇಳೆ ಹಾಕಿ ಅದೇ ತರ ವಡೆ ಮಾಡ್ಕೊಳ್ತಾ ಇದೀವಿ. ಇದು ಡಿಫ್ರೆಂಟ್ ಡಿಚ್ಚಿ ಮುರಳಿ ಅವರೇ ಅಂತ ಹೇಳಿದ್ದಾರೆ. ಓಕೆ, ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಸಬ್ಬಕ್ಕಿ ವಡೆ ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಬೇಯಿಸಿದ ಆಲೂಗೆಡ್ಡೆ, ಕಡಲೆಕಾಯಿ ಬೀಜ, ಹಸಿ ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಅಚ್ಚ ಖಾರದ ಪುಡಿ, ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಾಕಾ? ಇಷ್ಟಿದ್ರೆ ಸಾಕು. ಮಿಕ್ಸಿಂಗ್ ಬೌಲ್ ಕೊಡಿ, ಎಣ್ಣೆ ಇಟ್ಬಿಡಿ. ತೊಳಿ ಮೇಡಮ್, ಮಿಕ್ಸಿಂಗ್ ಬೌಲ್ ತಗೊಳ್ಳಿ, ಎಣ್ಣೆನು ಇಟ್ಕೊಂಬೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದ್ರ ಮೇನ್ ಆಗಿ ಇದು ನೆನ್ಸಂತ ಕ್ರಮ ಹೇಳ್ಬೇಕು. ಸಬ್ಬಕ್ಕಿ ಮಾಡೋದ್ ಈಸಿ, ಆದ್ರೆ ನೆನ್ಸ ರೀತಿ ಗೊತ್ತಿರ್ಬೇಕು. ಅದೇ ಮೇನ್ ಇದೆ ಅಡಿಗೆಗೆ. ಹೇಳಿ ಮೇಡಮ್. ಈ ಸಬ್ಬಕ್ಕಿನ ಮಾಮೂಲಿ ಸಬ್ಬಕ್ಕಿ ಏನ್ ಬರ್ತಾ ಇದೆ ನೈಲಾನ್ ಎಲ್ಲ ತಗೊಳೋದ್ ಬೇಕಾಗೋದಿಲ್ಲ. ಈ ಸಬ್ಬಕ್ಕಿನ ಏನಂದ್ರೆ 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಬೇಕು ನೀರಲ್ಲಿ. ತುಂಬಾ ನೀರ್ ಹಾಕಿ ನೆನೆಸ್ಬಾರ್ದು. ಈ ಸಬ್ಬಕ್ಕಿ ಮುಳುಗಷ್ಟೇ ಹಾಕ್ಬೇಕಾಗುತ್ತೆ. 1 ಇಂಚ್ ಸಬ್ಬಕ್ಕಿ ಮೇಲೆ 1 ಇಂಚ್ ಅದು ಮುಳುಗಷ್ಟು ನೀರ್ ಹಾಕಿದ್ರೆ ಸಾಕು. ತುಂಬಾ ನೀರ್ ಹಾಕ್ದಾಗ ಕಿಚಕಿಚ ಅಂತ ಆಗ್ಬಿಡುತ್ತೆ ಸಬ್ಬಕ್ಕಿ. ಒಂದು 4 hours ನೆನೆದ್ರೆ ಸಾಕಾಗುತ್ತೆ. 4 hours ನೆನೆಸ್ಬೇಕು. 4 to 5 hours ನೆನೆದ್ರೆ. ಮಧ್ಯಾಹ್ನ ವಡೆ ಮಾಡ್ತೀವಿ ಅಂದ್ರೆ ಬೆಳಗ್ಗೆನೆ ನೀವು ಅದನ್ನ ನೆನೆಸಿ ನೀರಲ್ಲಿ ಇಟ್ಕೊಂಡಿರ್ಬೇಕು. ನೀರ್ನ ತೆಗ್ದಿದ್ವಿ. ಮಾಡಕ್ ಮುಂಚೆ ನೀರ್ನ ಕಂಪ್ಲೀಟ್ ಆಗಿ ಬಗ್ಗಿಸ್ಕೊಂಡ. ಓಕೆ ಮೇಡಮ್. 1 ಬೌಲ್ ಅಷ್ಟು ಸಬ್ಬಕ್ಕಿ 1 ಕಪ್ ಹಾಕಿದ್ರೆ ಸಾಕು. ಇದು ಬರೀ 1 ಕಪ್ ಹಾಕಿರೋದು ಇಷ್ಟ ಆಗುತ್ತೆ. 1 ಕಪ್ ಅಲ್ಲ, 1 ಕಪ್. ಬಟ್ ಆರೋಗ್ಯ ಕೂಡ ಒಳ್ಳೇದು. ಆ ಕಡಲೆಬೇಳೆ ವಡೆ ತಿನ್ನೋದಕ್ಕಿಂತ ಇದು ನೀವು ನೋಡಿ ಗೊತ್ತಾಗುತ್ತೆ, ಅದ್ಭುತವಾಗಿರುತ್ತೆ. ಹಾಕಿ ಮೇಡಮ್. ಓಹೋ, ಮಣಿ 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 ಮಣಿಗಂತೂ ದಾರ ಮಣಿ ತರ ಇದೆಯಲ್ರಿ. ಚೆನ್ನಾಗಿ ಬೆಂದಿರಂತ ಆಲೂಗಡ್ಡೆ
ಆಲೂಗಡ್ಡೆ ಬೇಯಿಸ್ಕೊಂಡ್ಬಿಟ್ಟು ಬೆಂದು ಮ್ಯಾಶ್ ಆಗಿದೆ. 1 ಕಪ್ ಸಬ್ಬಕ್ಕಿ ತಗೊಂಡ್ರೆ 2 ಆಲೂಗಡ್ಡೆ ಬೇಕಾಗುತ್ತೆ. 1 ಕಪ್ಪು ಸಬ್ಬಕ್ಕಿಗೆ 2 ಆಲೂಗಡ್ಡೆ ಹಾಕ್ತಾ ಇದ್ದೀರಾ? ಹೌದು. ಓಕೆ, ಇದು ಫಸ್ಟ್ ಕಲ್ಸ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಸ್ ಮೇಡಮ್. ಅದ್ರ ಜೊತೆ ಮಿಕ್ಸ್ ಆಗುತ್ತಾ ಅದು? ಆಗುತ್ತೆ. ಈ ಥರ್ಮೋಕೋಲ್ದು ಬೆಂಡ್ ಕಂಡಂಗೆ ಕಾಣುತ್ತೆ ಅದ್ರಿ. ನೋಡಿ ನೆಂದಿದೆ ಅಂತ ಗೊತ್ತಾಗುತ್ತೆ, ಹಿಂಗ್ ಅಮುಕ್ತಾಗ ಓಕೆ, ಸಾಫ್ಟ್ ಆಗಿ ಆಗುತ್ತೆ. ಮಾಡಿ ಮಾಡಿ ಮಾಡಿ, ಅದು ಏನ್ ಮಾಡ್ತೀರಾ ಮಾಡಿ. ನಾಳೆ ತಾನೇ ಹಬ್ಬ ಇರೋದು. ಮಿನಿಮಮ್ 4 hours ನೆನೆಸ್ಬೇಕಾಗುತ್ತೆ. 4 ಮಹಾಶಿವರಾತ್ರಿ ನಾಳೆ ಇದೆ. ಆ ಮಹಾಶಿವರಾತ್ರಿ ಹಬ್ಬಕ್ಕೆ ಈ ಸರಿ ಕಡಲೆಬೇಳೆ ವಡೆ ಬೇಡ, ಸಬ್ಬಕ್ಕಿ ವಡೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ದೇಹಕ್ಕೂ ಕೂಡ ತುಂಬಾ ತಂಪು ಸಬ್ಬಕ್ಕಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಹೊಟ್ಟೆ ಉಬ್ರ ಬರೋದಿಲ್ಲ, ಬಾಯಿ ರುಚಿ ಅದ್ಭುತವಾಗಿರುತ್ತೆ. ಖಂಡಿತವಾಗ್ಲೂ ಈ ಸರಿ ಶಿವರಾತ್ರಿಗೆ ಸಬ್ಬಕ್ಕಿ ವಡೆ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಚೆನ್ನಾಗಿ ಕೈಲಿ ಕಲ್ಸ್ಕೋಬೇಕಾಗುತ್ತೆ. ಓಕೆ, ಆಲೂಗಡ್ಡೆ ಮತ್ತು ಸಬ್ಬಕ್ಕಿ. ಅದೇನ್ ಮೇಡಮ್ ಅದು? ಕಡ್ಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿರೋಂಥದ್ದು. ಕಡ್ಲೆಕಾಯಿ ಬೀಜನ? ಕಡ್ಲೆ ಇದೇ ಟೇಸ್ಟ್ ಬರೋದು ನಮ್ಗೆ ಸಬ್ಬಕ್ಕಿ ವಡೆಗೆ. ಕಡ್ಲೆಕಾಯಿ ಬೀಜ? ಕಡ್ಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದು ಪೌಡರ್ ಮಾಡಿರೋಂಥದ್ದು. ನೈಸ್ ಆಗಿ ಪೌಡರ್ ಮಾಡಬಾರ್ದು, ತರಿಯಾಗಿ ಪೌಡರ್ ಮಾಡ್ಕೋಬೇಕು. ಹೌದು, ತರಿಯಾಗಿರ್ಬೇಕು, ಪೇಸ್ಟ್ ತರ ಮಾಡ್ಕೊಳ್ಳೋದು ಬೇಡ, ಪೌಡರ್. ಹೌದಾ? ಹಸಿಮೆಣಸಿನಕಾಯಿ ಹಾಕಿ, ತುರಿದಿರಂತ ಶುಂಠಿ. ಓಕೆ, ಏನೋ ಬೇಕು? ಜೀರಿಗೆನೋ ಮೆಣಸಿನ ಬೇಕು? ಜೀರಿಗೆ ಬೇಕು ಸ್ವಲ್ಪ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕಿ ಮೇಡಮ್ ಸ್ವಲ್ಪ. ತಿರ್ಗಿ ಹಾಕಿ ಎಲ್ಲ ಕಿಚ್ಕೋಬೇಕಾ? ಬಟ್ ಆ ಕಡಲೆಕಾಯಿ ಬೀಜದೇ ಬೈಂಡಿಂಗ್ ಅಂತ ಕಾಣುತ್ತೆ. ಇಲ್ಲ, ಆಲೂಗಡ್ಡೆ ಬೈಂಡಿಂಗ್ ಆಗುತ್ತಾ? ಬೈಂಡಿಂಗ್ ಪ್ಲಸ್ ಟೇಸ್ಟ್. ಓಕೆ ಓಕೆ ಓಕೆ. ಇದಕ್ಕೆ ನೀರೆಲ್ಲ ಹಾಕದ್ ಬೇಕಾಗಲ್ಲ, ನೀರೇ ಬೇಕಾಗಲ್ಲ. ನೀರೇ ಇಲ್ಲ ಅಲ್ಲ? ಇರುತ್ತೆ, ಅದೇ ಸಾಕು ನಮ್ಗೆ. Okay. ನೀರ್ ಹಾಕೊಂಡ್ಬಿಟ್ರೆ ತೆಳು ಆಗೋಗುತ್ತೆ. ಓಕೆ, ಅದೆಲ್ಲ ಇಂಪಾರ್ಟೆಂಟ್ ಹೇಳ್ತಾರ್ರಿ ಸುಚಿತ್ರಾ. ನೀರ್ ಗೀರ್ ಹಾಕೊಂಡ್ಬಿಟ್ಟು ಆಮೇಲೆ ಇದ್ರೊಳಗೆ ಬಿಟ್ಬಿಟ್ಟು ಅದೆಲ್ಲ ಈಗ ಹರ್ಕೊಂಡ್ಬಿಟ್ಟು. ಆದಷ್ಟು ನಾನು ಹೇಳ್ತಾನೆ ಇರ್ತೀನಿ, ಓಕೆ, ಎಲ್ಲೂ ಮಿಸ್ಟೇಕ್ಸ್ ಆಗ್ಬಾರ್ದು ಅಂತ. Yes. ಸ್ವಲ್ಪ ಹಿಡಿಯುತ್ತೆ. ಸ್ವಲ್ಪ ನಿಂಬೆ ಹಣ್ಣಿನ ರಸ. ನಿಂಬೆ ರಸ? ಹಾ. ಓಕೆ. ಉಪ್ಪು ಕೈಲಾಕೋ ಅಭ್ಯಾಸ ಅಲ್ಲ ನಿಮ್ಗೆ? ಹೌದು. ಇದಕ್ಕೆ ಹೀಗೇನು ಮಾಡ್ತಾರೆ, ಖಾರ ಬೇಡ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಇಲ್ಲಾಂದ್ರೆ ವಿತೌಟ್ ರೆಡ್ ಚಿಲ್ಲಿ ಪೌಡರ್ ಹೀಗೆ ಸಹ ಮಾಡ್ಕೋಬಹುದು. ರೆಡ್ ಚಿಲ್ಲಿ ಪೌಡರ್ ಬೇಕಾ? ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ತುಂಬಾ ರುಚಿ ಕೊಡುತ್ತೆ, ಒಳ್ಳೆ ಬಣ್ಣ ಕೊಡುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತೇವೆ. ಓಯಸ್, ಬಿಡಿ, ಪಡ ಪಟ ಪಡ ಅಂತ ಬಿಡಿ. ಕಾಯ್ದಿದೆ. ಓಯಸ್, ಬಿಡಿ ಮೇಡಮ್. ಅದ್ಭುತವಾದಂತ ವಡೆ, ಸಖತ್ತಾಗಿರುತ್ತೆ. ನಾವೇನು ಆಂಬೋಡೆ ಮಾಡ್ತೀವಿ ಅದೇ ಕಾಮನ್ ಆಗಿ ಎಲ್ಲಾರು ಮಾಡೋದು. ಟ್ರೈ ಮಾಡಿದಾಗ ಗೊತ್ತಾಗ್ತದೆ ಡಿಫ್ರೆಂಟ್ ಆಗಿದೆ ಅಂತ, ಮತ್ತೆ ಇಷ್ಟ ಆಗತ್ತೆ ರುಚಿ, ಅದು ಮೇನ್. ಕೇಳ್ತಾರಲ್ಲ ರವಿ, ಇದು ಏನ್ ಹಾಕಿ ಮಾಡಿದ್ರಿ, ಏನೋ ಹೊಸ ರುಚಿ ಮಾಡಿದಿರಲ್ಲ ಅಂತ. ಸಬ್ಬಕ್ಕಿ ಪಾಯಸ ಕಾಮನ್ ಆಗಿ ಅದ್ ಮಾಡ್ತೀವಿ. ಓಕೆ, ಬಟ್ ವಡೆಗೆ ಬಳಸೋದು ನಾವು ಕಡಿಮೆ. ಎಸ್, ಕಿಚಣಿಗೆಲ್ಲ ಸೈಡ್ಸ್ಗೆ ತುಂಬಾ ಸಖತ್ತಾಗಿ ಇದು ಹಾಗೇನೆ ತಿನ್ಬೋದು ಅಲ್ವಾ? ಇದು ತುಂಬಾ ಜನಕ್ಕೆ ಮಾಡೋದು ಗೊತ್ತಿಲ್ಲ ಅಷ್ಟೇ. ಗೊತ್ತಾಗ್ಬಿಟ್ರೆ ಕಡಲೆಬೇಳೆ ಬಿಟ್ಬಿಡ್ತಾರೆ. ತುಂಬಾ ಜನ ಕಡಲೆಬೇಳೆ ತಿಂದ್ರೆ ಆಗಲ್ಲ, ಗೊತ್ತಾ ನಿಮ್ಗೆ? ಮತ್ತೆ ಈರುಳ್ಳಿ ಹಾಕಿಲ್ಲ ಇದಕ್ಕೆ. ಈರುಳ್ಳಿ ಇಲ್ಲ, ಈ ಉಪವಾಸ ಮಾಡುವಾಗ ಆನಿಯನ್ ಯೂಸ್ ಮಾಡಲ್ಲ, ಯಾವ ಭಕ್ತಿಯಿಂದ ಮಾಡ್ಬೇಕು. ಹೌದು, ಈರುಳ್ಳಿ ಹಾಕಿಲ್ಲ, ಹಾಕದ್ ಬೇಕಾಗಲ್ಲ ಇದಕ್ಕೆ. ಈರುಳ್ಳಿ ಹಾಕ್ಬಿಟ್ರೆ ವಡೆನ ಮೆತ್ತಗ್ ಮಾಡ್ಬಿಡುತ್ತೆ. ಓಕೆ, ಕಲರ್ ಚೇಂಜ್ ಆಗುತ್ತಾ? ಇದು ಬ್ರೌನ್ ಕಲರೇ ಬರುತ್ತಾ? ಇಲ್ಲ, ಅಷ್ಟು ಬ್ರೌನ್ ಬರಲ್ಲ. ಓಕೆ, ಸ್ವಲ್ಪ ಆರೆಂಜ್ ತರಾನೇ ಬರುತ್ತೆ. ಸಬ್ಬಕ್ಕಿ ವಡೆ ತಯಾರಾಗಿದೆ. ಸಬ್ಬಕ್ಕಿ ವಡೆ ತಯಾರಾಗಿದೆ. ನಾಳೆ ಹಬ್ಬ ಇದೆ, ಮನೇಲೆ ಮಾಡ್ಕೊಳ್ಳಿ. ಕಡಲೆಬೇಳೆ ವಡೆನ ಬಿಡಿ, ಆರೋಗ್ಯ ಕೂಡ ಒಳ್ಳೇದು. ಸಬ್ಬಕ್ಕಿ ಹಾಕಿದ್ರೆ ದೇಹಕ್ಕೂ ತಂಪು ಅಂತ ಸುಚಿತ್ರಾ ಅವರು ಅದ್ಭುತವಾಗಿರುವಂತಹ ಸಬ್ಬಕ್ಕಿ ವಡೆನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ಬರ್ಕೊಳ್ಳಿ.
ನಾಳೆ ಹಬ್ಬದ ದಿನ ಮಾಡ್ಕೊಳ್ಳಿ. ಸಬ್ಬಕ್ಕಿ ವಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ನೆನೆಸಿದ ಸಬ್ಬಕ್ಕಿ, ಬೇಯಿಸಿದ ಆಲೂಗೆಡ್ಡೆ, ಸಿಪ್ಪೆ ತೆಗೆದು ಪುಡಿ ಮಾಡಿದ ಕಡಲೆಕಾಯಿ ಬೀಜ, ಹಸಿ ಮೆಣಸಿನಕಾಯಿ, ಶುಂಠಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ, ಜೊತೆಗೆ ಉಪ್ಪು, ಅಚ್ಚ ಖಾರದ ಪುಡಿ ಸೇರಿಸಿ ಕಲಸಿ ಉಂಡೆ ಮಾಡಿ ವಡೆ ರೀತಿಯಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಬ್ಬಕ್ಕಿ ವಡೆ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋಣ ಸುಚಿತಾ ಅವರೇ, ತುಂಬಾ ಚೆನ್ನಾಗಿ ಕಾಣ್ತದೆ. ಇಷ್ಟೊಂದು ವಡೆಗಳು ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದೀರಾ. ಇನ್ನ ನಾಳೆ ಬೇರೆ ತಿನ್ಬೇಕು, ನಾಳಿದ್ ಬೇರೆ ತಿನ್ಬೇಕು. ಯೂಶಲಿ ನಿಮ್ಮಲ್ಲಿ ಯಾವ ಹಬ್ಬ ಮಾಡೋದು? ಹಬ್ಬದ ದಿನನ ಹಬ್ಬದ ಮಾರನೇ ದಿನ ಮಾಡ್ತೀರಾ? ಓಕೆ, ನಮ್ಮಲ್ಲೂ ಸಹ ಹಬ್ಬದ ಮಾರನೇ ದಿನನೇ ಮಾಡೋದು. ಇದನ್ನ ಯಾವ ರೀತಿ ಮಾಡಿದ್ದಾರೆ ಸುಚಿತಾ ಅವರೇ, ಟೇಸ್ಟ್ ಮಾಡಿ ನೋಡ್ಲಾ? ಕರುಮ್ ಕರುಮ್ ಅಂತಿದೆ ರೀ. ಕ್ರಿಸ್ಪಿ ಆಗಿ ಬರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ, ಆಚೆ ಕಡೆಯಿಂದ ಕ್ರಿಸ್ಪಿ ಆಗಿರುತ್ತೆ ಇದು. ಬೇರೆ ರುಚಿ. ಹೌದು. ಓಕೆ, ಮಕ್ಳಿಗೂ ಇಷ್ಟ ಆಗುತ್ತೆ, ರುಚಿಯಾಗಿದೆ, ಬಾಯಿ ತುಂಬಾ ತಿನ್ಬೋದು. ನಾಳೆ ಹಬ್ಬಕ್ಕೂ ಮಾಡ್ಕೋಬಹುದು. ಥ್ಯಾಂಕ್ ಯು ಸುಚಿತಾ ಅವರೇ. ನಾಳೆ ಹಬ್ಬಕ್ಕೆ ಇವತ್ತೇ ಶುಭಾಶಯಗಳು ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಬಾಯ್. ವೆಲ್ಕಮ್. ಹಬ್ಬಕ್ಕೆ ಸಬ್ಬಕ್ಕಿಯ ವಡೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವಡೆನ ತುಂಬಾ ಜನಕ್ಕೆ ಹಂಚ್ಬೇಕಾಗತ್ತೆ, ಒಬ್ನೇ ತಿನ್ನಕ್ಕಂತೂ ಚಾನ್ಸೇ ಇಲ್ಲ. ತುಂಬಾ ಜನ ಕಾಯ್ತಾ ಇದಾರೆ. ಮುಳ್ಳಿಯವರೇ, ಫಸ್ಟ್ ಕಾರ್ಯಕ್ರಮ ಮುಗಿಸ್ತೀರಿ, ನಾವೆಲ್ಲ ಇದು ಬರ್ಕೊಂಡಾಯ್ತು ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ. ಇನ್ನೂ ಅಷ್ಟು ಜನ ಸರ್ ನಾವು ಬರ್ಬೇಕಲ್ಲ ಸರ್ ಕಾರ್ಯಕ್ರಮಕ್ಕೆ ಅಂತ ಇದ್ದಾರೆ. ಖಂಡಿತವಾಗ್ಲೂ ಬರ್ಬೋದು. ವೆರಿ ಸಿಂಪಲ್, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿ ನಮ್ಮ ಕಾರ್ಯಕ್ರಮಕ್ಕೆ ತೋರಿಸ್ತೀವಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ಮಹಾಶಿವರಾತ್ರಿ ದಿನ ನಾಳೆ ಮಧ್ಯಾಹ್ನ 1 ಗಂಟೆಗೆ.